ನಮಸ್ಕಾರ. ನಮ್ಮದು ಇಲ್ಲಿ ಮಡ್ಕೊಪ್ಲು ಗ್ರಾಮದಲ್ಲಿ ನಾವಿರೋದು. ಇಲ್ಲಿ ಸುಮಾರು ಒಂದು 300 ಕುಟುಂಬ ಇದ್ದಾವೆ. ಆದರೆ ಇಲ್ಲಿ ರೋಡ್ ಚಿಕ್ಕದಾಗಿರೋದ್ರಿಂದವ ಇಲ್ಲಿ ಸುಮಾರು ಸಲ 4-5 ಸಲ ಇದೇ ಥರ ಗಾಡಿಗಳು ಕೆರೆಗೆ ಬಿದ್ದು ಸುಮಾರು ಅಪಘಾತಗೀಡಾಗಿದ್ದಾರೆ, ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ನಾವು ಎಲ್ಲ ಅಧಿಕಾರಿಗಳ ಗಮನಕ್ಕೂ ತಂದಿದ್ವಿ, ಶಾಸಕರ ಗಮನಕ್ಕೂ ತಂದಿದ್ವಿ. ನಮ್ಮ ಪಂಚಾಯತಿಗೆ ಅಭಿವೃದ್ಧಿ ಅಧಿಕಾರಿಗಳು ಸಹ ಇಲ್ಲಿ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಆದರೆ ಇಲ್ಲಿವರೆಗೂ ಸಹ ಯಾರೂ ಇಲ್ಲಿವರೆಗೂ ಕ್ರಮ ಕೈಗೊಂಡಿಲ್ಲ. ದಯಮಾಡಿ ನಾವು ನಿಮ್ಮ ಹತ್ರ ಕೇಳ್ಕೊಳ್ಳೋದೇನೆಂದರೆ, ಈ ರೋಡು ಚಿಕ್ಕದಾಗಿದೆ. ಇಲ್ಲಿ ಸುಮಾರು ಜನ ಇಲ್ಲೆಲ್ಲ ಇರೋರೆಲ್ಲ ಕೂಲಿ ಕಾರ್ಮಿಕರು. ದಯಮಾಡಿ ಈ ರಸ್ತೆಗೆ ತಡೆಗೋಡೆ ಮಾಡಿ ಆ ಕಡೆ ಅಗಲ ಮಾಡಿ. ಸ್ವಲ್ಪ ಶಾಲೆ ಮಕ್ಕಳಿದ್ದಾರೆ, 150 ಜನ ಮಕ್ಕಳು ಶಾಲೆ ಮಕ್ಕಳು ಹೋಗ್ತಾರೆ, ಬಸ್ಸೆಲ್ಲ ಬರ್ತವೆ ಇಲ್ಲಿ. ಆದರೆ ದಯಮಾಡಿ ನಮಗೆ ಇಲ್ಲಿ ತಡೆಗೋಡೆ ಮಾಡಿಕೊಡ್ಬೇಕಾಗಿ ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೈ ಮುಗಿದು ನಾನು ನನ್ನ ಮನವಿಯನ್ನು ಸಲ್ಲಿಸ್ತಾ ಇದ್ದೀನಿ. ನಿಮ್ಮ ಹೆಸರು? ನನ್ನ ಹೆಸರು ಜಯಪ್ರಕಾಶ್ ಟ್ಯಾನಿ ಅಂತ. ಜನಪ್ರತಿನಿಧಿಗಳನ್ನು ಹೋಗಿ ಮಾತನಾಡಿಸಿದೆವು, ಯಾವ ಪ್ರಯೋಜನವೂ ಕೂಡ ಆಗಲಿಲ್ಲ. ಈ ವರ್ಷದಲ್ಲಿ ಇದು 2ನೇ ಬಾರಿ ಆಗ್ತಾ ಇರೋದು. ಹೀಗೆ ಹಲವಾರು ವರ್ಷಗಳಿಂದ ಸುಮಾರು 5-6 ವಾಹನಗಳು ಈ ಕೆರೆಯಲ್ಲಿ ಬಿದ್ದು ಜನರು ಪ್ರಾಣಾಪಾಯದಿಂದ ಪಾರಾಗಿರೋದೊಂದು ದೇವರ ಒಂದು ಅದೃಷ್ಟವಾದ ದೇವರ ಒಂದು ಯೋಚನೆಯಾಗಿದೆ ಎಂದು ಹೇಳ್ಬೋದು. ಇದೇ ರೀತಿ ನಮ್ಮ ಗ್ರಾಮಕ್ಕೆ ಬರುವ ಈ ದಾರಿಯಲ್ಲಿ ನಾವು ಹೋಗುವಾಗ ಕೇವಲ ಒಂದೇ ಒಂದು ವಾಹನ ಹೋಗುವಂತಹ ಒಂದು ದಾರಿ ಇದು. ಕೇವಲ ಸ್ವಲ್ಪ ಜಾಗ ಇರುವಂತಹ ದಾರಿ. ಇದರಲ್ಲಿ ಪ್ರತಿದಿನ 100 ಜನರು ಓಡಾಡ್ತಾರೆ. ಪ್ರತಿದಿನ ಶಾಲಾ ಮಕ್ಕಳ ಬಸ್ಸುಗಳು ಓಡಾಡ್ತವೆ. ಅದೇ ರೀತಿ ಕೂಲಿ ಕಾರ್ಮಿಕರು ಓಡಾಡ್ತಾರೆ. ಇದಕ್ಕೆ ಯಾವ ರೀತಿಯ ಸ್ಪಂದನೆಯೂ ಕೂಡ ನಮಗೆ ಸರ್ಕಾರದಿಂದ ಆಗಲಿ ಅಥವಾ ಜನಪ್ರತಿನಿಧಿಗಳಿಂದಾಗಲಿ ನಮಗೆ ಸಿಗಲಿಲ್ಲ. ಅದೇ ರೀತಿ ಇಲ್ಲಿ ಹಲವಾರು ಆನೆ ಗಲಾಟೆ ಕೂಡ ಇವೆ. ನಾವು ಆನೆಗಳ ಮೂಲಕ ನಮಗೆ ಹಲವಾರು ರೀತಿಯ ಬೆಳೆ ನಾಶಗಳು ಆಗಿವೆ. ಬೆಳೆ ಪರಿಹಾರವಾಗಲಿ ಅಥವಾ ಜನಪ್ರತಿನಿಧಿಗಳು ಬಂದು ನಮ್ಮನ್ನು ಸಂಧಿಸುವುದಾಗಲಿ ಇಂದಿಗೂ ಕೂಡ ಅದು ಆಗಲಿಲ್ಲ. ಆದ್ದರಿಂದ ಮಾಧ್ಯಮ ಪ್ರತಿನಿಧಿಗಳಾದ ನಿಮ್ಮ ಮೂಲಕ ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾ ಇದ್ದೇವೆ. ಅದೇನೆಂದರೆ, ನಮ್ಮ ಗ್ರಾಮಕ್ಕೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಕುಡಿಯುವ ನೀರು, ರಸ್ತೆ ಅಗಲೀಕರಣ, ನಮ್ಮ ಗ್ರಾಮಕ್ಕೆ ಓಡಾಡೋಕ್ಕೆ ಬೇಕಾದಂತಹ ಸೌಕರ್ಯಗಳು, ಅಥವಾ ನಮ್ಮ ಗ್ರಾಮದಲ್ಲಿ ಬಡ ಜನರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಅವರ ಜೀವನಕ್ಕೆ ಬೇಕಾದಂತಹ ಒಂದು ಮಾರ್ಗದರ್ಶನ ಅಥವಾ ಅವರ ಜೀವನಕ್ಕೆ ಧಿಕ್ಕಾರ